ಹಾಯ್ ಹಲೋ ವೆಲ್ಕಮ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮ್ಯಾಥ್ಸ್ ಮ್ಯಾಜಿಕ್. ಇವತ್ತು ನೋಡಿ CTETನ ಕ್ರ್ಯಾಕ್ ಮಾಡಲಿಕ್ಕೆ ಸ್ಟ್ರಾಟಜಿ ಹೇಳ್ತಾ ಇದ್ದೀನಿ. ಅವು ಸ್ಟ್ರಾಟಜಿ ಏನಿದ್ದಾವೆ, ಸ್ಮಾರ್ಟ್ ಆಗಿದ್ದಾವೆ ಮತ್ತು ರಿಯಲಿಸ್ಟಿಕಲ್ಲಿ ಇದ್ದಾವೆ. ಸುಮ್ಮನೆ 30 ದಿನದಲ್ಲಿ CTET ಪಾಸ್ ಮಾಡುವ ವಿಧಾನ ಅವು ವಿಡಿಯೋ ನೋಡ್ಕೊತ ಕುಂತ್ರೆ ನಡೆಯಲ್ಲ. ನಾವೇನು ಸ್ಟಡಿ ಮಾಡ್ತೀವಿ ಅದನ್ನು ಸ್ಮಾರ್ಟಾಗಿ ಸ್ಟಡಿ ಮಾಡಬೇಕು. ಮತ್ತು ನಾವು ಸ್ಟಡಿ ಮಾಡಿರುವಂಥದ್ದು ನಮ್ಮ ಎಕ್ಸಾಮಲ್ಲಿ ಕೇಳುವಂಥ ರಿಯಲಿಸ್ಟಿಕ್ಕಾಗಿ ಇರಬೇಕು. ಹಾಗಾಗಿ ಕೆಲವು ಇಂಪಾರ್ಟೆಂಟು ಟಾಪಿಕ್ಸ್ ಬಗ್ಗೆನೂ ಡಿಸ್ಕಸ್ ಮಾಡ್ತೀನಿ, ಸ್ಟ್ರಾಟಜೀಸ್ ಬಗ್ಗೆ ಕೂಡ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಮತ್ತು ಯಾರೆಲ್ಲ CTET ಬರೀತಿದ್ದಾರೆ ಅವ್ರದ್ದು ಮ್ಯಾಥ್ಸ್ ಸೈನ್ಸ್ ಪೇಪರ್ ಆಗಿರ್ಬೋದು, ಸೋಷಲ್ ಆಗಿರ್ಬೋದು ಅಥವಾ ಪೇಪರ್ 1 ಆಗಿರ್ಬೋದು, ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ನೋಡಿ, ಮೊದಲಿಗೆ ನಾವು CTET ಅಂದರೆ ಏನಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. CTET ಅಪ್ಲಿಕೇಶನ್ ಆಗಿದ್ವಿ ಸುಮ್ಮನೆ ಓದಿ ಹೋಗಿ ಎಕ್ಸಾಮ್ ಬರೋದಲ್ಲ. CTET ಅಂದರೆ ಏನಂತ ನಾವು ತಿಳ್ಕೋಬೇಕು. ಎಲ್ಲರಿಗೂ ಗೊತ್ತಿದೆ CTETಯಲ್ಲಿ ನೆಗೆಟಿವ್ ಮಾರ್ಕ್ಸ್ ಇರಲ್ಲ. ಸೊ ಹಾಗಾಗಿ 150ಗೆ 150 ಕ್ವಶನ್ಸ್ನ ನಾವೇನು ಮಾಡಬೇಕು, ಮಾರ್ಕ್ ಮಾಡಿಯೇ ಬರಬೇಕು. ಗೊತ್ತಿರೋ ಕ್ವಶನಿಗಂತೂ ನಾವು ಮಾರ್ಕ್ ಮಾಡೇ ಮಾಡ್ತೀವಿ. ಗೊತ್ತಿಲ್ಲದೆ ಇರೋ ಕ್ವಶನಿಗೆ ಕೂಡ ನಾವೇನು ಮಾಡಬೇಕು, ಮಾರ್ಕ್ ಮಾಡಿ ಬರಬೇಕು. ಇನ್ನೊಂದು CTET ಕ್ವಶನ್ ಪೇಪರು ಹೇಗಿರುತ್ತಪ್ಪ ಅಂದರೆ ಕಂಪ್ಲೀಟ್ಲಿ ಕಾನ್ಸೆಪ್ಟ್ ಬೇಸ್ಡ್ ಇರುತ್ತೆ, NCERT ಓರಿಯೆಂಟೆಡ್ ಇರುತ್ತೆ. ಕಾನ್ಸೆಪ್ಟ್ ಬಿಟ್ಟು ಬೇರೆ ಕ್ವಶನ್ಸ್ ಬರಲ್ಲ, NCERT ಬಿಟ್ಟು ಬೇರೆ ಕ್ವಶನ್ಸ್ ಬರಲ್ಲ. ರಿಪಿಟೇಷನ್ ಆಫ್ PYQs, CTETಯಲ್ಲಿ PYQs ರಿಪೀಟ್ ಆಗಿದ್ದಾವೆ. ಹಾಗಾಗಿ ನಾವು ಮಿನಿಮಮ್ 10ರಿಂದ 12 ವರ್ಷದ್ದು ಕ್ವಶನ್ ಪೇಪರ್ಸ್ನ ಏನು ಮಾಡಿರಬೇಕು, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಬೇಕು. ನೆಕ್ಸ್ಟು CTETದು ಒಂದು ಇಂಪಾರ್ಟೆಂಟ್ ರೂಲ್ ಏನಂದರೆ, CTET ಈಸ್ ನಾಟ್ ಅಬೌಟ್ ಸ್ಟಡಿಂಗ್ ಮೋರ್, ಇಟ್ಸ್ ಅಬೌಟ್ ಸ್ಟಡಿಂಗ್ ರೈಟ್. ಸುಮ್ಮನೆ ದಪ್ಪ ಬುಕ್ ಇಟ್ಕೊಂಡು ಓದೋದು CTET ಅಲ್ಲ. ನಾವೇನು ಓದ್ತೀವಿ ಅದನ್ನು ಸರಿಯಾದ ರೀತಿಯಲ್ಲಿ ಓದೋದು, ಸರಿಯಾಗಿ ಕಾನ್ಸೆಪ್ಟ್ ಎಷ್ಟು ಬೇಕು ಅಷ್ಟನ್ನೇ ಓದೋದು CTET. ಓಕೆ, ಸೆಕ್ಷನ್ ವೈಸ್ ಮಾಸ್ಟರ್ ಸ್ಟ್ರಾಟಜಿ, CDP, ಲ್ಯಾಂಗ್ವೇಜು, ಮ್ಯಾಥ್ಸು, ಹೌದಾ? ಈ ರೀತಿ 3 ಸೆಕ್ಷನ್ದು ನಾನು ಯಾವ ರೀತಿ ಓದಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾ ಹೋಗ್ತೀನಿ. ಸೊ CDP ಈಸ್ ಅ ಗೇಮ್ ಚೇಂಜರ್. ಕೇವಲ CDPಲಿ 30 ಮಾರ್ಕ್ಸ್ ಇರುತ್ತೆ. ನಮ್ಮ ಲ್ಯಾಂಗ್ವೇಜಲ್ಲಿ 15, ಲ್ಯಾಂಗ್ವೇಜ್ 1ಅಲ್ಲಿ, ಲ್ಯಾಂಗ್ವೇಜ್ 2ಅಲ್ಲಿ 15, ಮ್ಯಾಥ್ಸ್ ಸೈನ್ಸಲ್ಲಿ 15. ಮ್ಯಾಥ್ಸಲ್ಲಿ 15, ಸೈನ್ಸಲ್ಲಿ 15. ಟೋಟಲು CTETಲಿ ಪೆಡಗಾಗಿದೆ ಎಷ್ಟು ಕ್ವಶನ್ಸ್ ಬರ್ತವೆ, 90 ಕ್ವಶನ್ಸ್ ಬರ್ತವೆ. ಹಾಗಾಗಿ ಈ CDPನ ನಾವು ಇಗ್ನೋರ್ ಮಾಡೋ ಹಾಗೆ ಇಲ್ಲ. ಯಾರೂ ಕೂಡ ಇಗ್ನೋರ್ ಮಾಡಿಕೊಡೋದು. ಹೈಯೆಸ್ಟ್ ಸ್ಕೋರಿಂಗು ಮತ್ತು ಎಕ್ಸಾಕ್ಟ್ಲಿ ಕಾನ್ಸೆಪ್ಟ್ ಬಿಟ್ಟು ಮತ್ತೇನೂ ಬರಲ್ಲ. CDPಯಲ್ಲಿ ನಾವು 30ಗೆ 25+ ನಾವೇನು ಮಾಡಬೇಕು, ಟಾರ್ಗೆಟ್ ಮಾಡ್ಕೊಂಡು ಹೋಗಬೇಕು. ಮಸ್ಟ್ ಆ್ಯಂಡ್ ಶುಡ್ ಓದಬೇಕಾಗಿರೋದು Piaget ಸ್ಟೇಜಸ್ಸು ಮತ್ತು ಎಕ್ಸಾಂಪಲ್ಸು, ಲರ್ನಿಂಗ್ ಬಗ್ಗೆ, ಲರ್ನಿಂಗ್ ಡಿಸಬಿಲಿಟಿ ಬಗ್ಗೆ, ಇಂಟೆಲಿಜೆನ್ಸ್ ಬಗ್ಗೆ, ಇನ್ನರ್ ಮೋಟಿವೇಶನ್, ಔಟರ್ ಮೋಟಿವೇಶನ್ ಬಗ್ಗೆ. ವೈಗಾಸ್ಕಿದು ನೋಡಿ, ZPD ಸ್ಕ್ಯಾಫೋಲ್ಡಿಂಗ್ ಕಂಪಲ್ಸರಿ ಒಂದು ಕ್ವಶನ್. ಸ್ಕ್ಯಾಫೋಲ್ಡಿಂಗ್ ಅಂದರೆ ಎಲ್ರಿಗೂ ಗೊತ್ತಿದೆ, ಟೆಂಪ್ರವರಿ ಹೆಲ್ಪ್ ಮಾಡೋದು. ZPD ಅಂದರೆ ಪರ್ಮನೆಂಟ್ ಹೆಲ್ಪ್ ಮಾಡೋದು. ZPD ಅಂದರೆ ನಾವು ವಿದ್ಯಾರ್ಥಿಗಳಿಗೆ ಕೊಟ್ಟಂಥ ಕಾರ್ಯದಲ್ಲಿ ಅವ್ರಿಗೆ ಎಲ್ಲಾದರೂ ಇನ್ ಮಿಡಲಲ್ಲಿ ಪ್ರಾಬ್ಲಮ್ ಆದರೆ ನಾವು ಸಪೋರ್ಟ್ ಮಾಡೋದಕ್ಕೆ ZPD ಅಂತೀವಿ. ಏನೋ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್. ಅದೇ ಸ್ಕ್ಯಾಫೋಲ್ಡಿಂಗ್ ಅಂದರೆ ಕೊಟ್ಟಿರೋ ಕಾರ್ಯನ ವಿದ್ಯಾರ್ಥಿಗಳು ಆ ಕಾರ್ಯನ ಸ್ಟಾರ್ಟ್ ಮಾಡುವ ಮೊದಲಿಗೆ ನಾವು ಹೆಲ್ಪ್ ಮಾಡೋದಕ್ಕೆ ಸ್ಕ್ಯಾಫೋಲ್ಡಿಂಗ್ ಅಂತ ಕರಿತೀವಿ. ಇನ್ಕ್ಲೂಸಿವ್ ಎಜುಕೇಷನ್ ಕಂಪಲ್ಸರಿ ಓದಬೇಕು. ಮತ್ತು ಟೀಚಿಂಗ್ ಲರ್ನಿಂಗ್ ಪ್ರೊಸೆಸ್ ಇದಂತರೂ ಬಿಡೋ ಹಾಗೆ ಇಲ್ಲ, ಯಾಕಂದರೆ ನಮ್ಮದು ಕೋರ್ ಸಬ್ಜೆಕ್ಟಲ್ಲಿ ಇದ್ರ ಮೇಲೆ ಕ್ವಶನ್ಸ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಇವಿಷ್ಟು ಟಾಪಿಕ್ಸ್ನ ಮಸ್ಟ್ ಆ್ಯಂಡ್ ಶುಡ್ ನೀವು ಪ್ರಿಪೇರ್ ಆಗಬೇಕು. ರೀಡ್ ಸೇಮ್ ಟಾಪಿಕ್ಸ್ ಅಗೇನ್ ಆ್ಯಂಡ್ ಅಗೇನ್, ಇದು ಬೆಸ್ಟ್ ಸ್ಟ್ರಾಟಜಿ. ಗೊತ್ತಿಲ್ಲದಿರೋ ಹೊಸ ಟಾಪಿಕ್ನ ಓದೋದು ಬದಲು ಗೊತ್ತಿರೋ ಟಾಪಿಕನ್ನೇ ಪದೇ ಓದಿ ಅದನ್ನು ನಾವು ಕಂಪ್ಲೀಟ್ಲಿ ಮೈಂಡಲ್ಲಿ ಏನು ಮಾಡ್ಕೋಬೇಕು, ಫಿಕ್ಸ್ ಮಾಡ್ಕೋಬೇಕು ಅವನ್ನ. ನೆಕ್ಸ್ಟು ಲಿಂಕ್ ಥಿಯರಿ ವಿತ್ ಕ್ಲಾಸ್ ರೂಮ್ ಸಿಚುವೇಶನ್ಸ್, ಇದು ತುಂಬಾ ಇಂಪಾರ್ಟೆಂಟ್. ನಾನು ಇದಕ್ಕಿಂತ ಮುಂಚೆ ಮ್ಯಾಥ್ಸ್ ಪೆಡಗಾಗಿಯಲ್ಲಿ ಮಾಡಿದಾಗ ಹೇಳಿದ್ದೆ, ನಾವು CTETಯಲ್ಲಿ ಆನ್ಸರ್ ಮಾಡೋದು ಏನಿಲ್ಲ ಅಂದರೂ ಚೈಲ್ಡ್ ಸೆಂಟರ್ಡ್ ಆಗಿ ಇಟ್ಕೊಂಡೇ ನಾವು ಆನ್ಸರ್ ಮಾಡಬೇಕು ಅಂತ. ಹಾಗಾಗಿ ನಾವು ಓದೋವಂಥ ಪ್ರತಿಯೊಂದು ಕಾನ್ಸೆಪ್ಟನ್ನ ಕ್ಲಾಸ್ ರೂಮ್ ಸಿಚುವೇಶನ್ಗೆ ನಾವೇನು ಮಾಡಬೇಕು, ಕನೆಕ್ಟ್ ಮಾಡಿಕೊಂಡು ಓದಬೇಕು. ಪ್ರಾಕ್ಟೀಸ್ 10 to 12 years PYQs. ಕಂಪಲ್ಸರಿ PYQsನ ನಾವು ಪ್ರಾಕ್ಟೀಸ್ ಮಾಡಿದರೆ CDPಲಿ ನಾವು ಈಸಿಯಾಗಿ 25+ ಸ್ಕೋರ್ ಮಾಡ್ಬೋದು. ಡೈಲಿ ಮಿನಿಮಮ್ 2 hours ಕೊಡಿ. ಇನ್ನೂ 30 days ಇದೆ. ಮಿನಿಮಮ್ 2 hours ಯಾವುದಕ್ಕೆ ಕೊಡಬೇಕು, CDP ಕೊಡಬೇಕು. ಸೊ ಟೋಟಲಿ CDP ಈಸ್ ಅ ಗೇಮ್ ಚೇಂಜರ್, ಡೋಂಟ್ ಇಗ್ನೋರ್ ದಿಸ್. ನೆಕ್ಸ್ಟ್ ನೋಡಿ, ನೆಕ್ಸ್ಟು ಲ್ಯಾಂಗ್ವೇಜ್ 1, ಲ್ಯಾಂಗ್ವೇಜ್ 2.
ಲ್ಯಾಂಗ್ವೇಜ್ 1 ಲ್ಯಾಂಗ್ವೇಜ್ 2 ಎರಡು ಸೇರಿಸಿ ನಮಗೆ ಎಷ್ಟು ಮಾರ್ಕ್ಸ್ ಇರುತ್ತೆ ಎಲ್ರಿಗೂ ಗೊತ್ತಿದೆ 60 ಮಾರ್ಕ್ಸ್ ಇರುತ್ತೆ. ನಾವೇನು ಮಾಡಬೇಕು, ಕಂಪಲ್ಸರಿ 44+ ತೊಗೊಳ್ಳೇಬೇಕು ಅನ್ನೋಕ್ಕೇನು ಆರಾಮ್ ಸರಿ 44+ ನಾವು ತೊಗೋಬೇಕು. ಆ ರೀತಿ ನಾವೇನು ಮಾಡಬೇಕು, ಪ್ರಿಪೇರ್ ಆಗಬೇಕು. ನೋಡಿ, ಲ್ಯಾಂಗ್ವೇಜಲ್ಲಿ ಪೆಡಗೋಗಿ ಜಾಸ್ತಿ ಕ್ವಶನ್ ಇರ್ತವೆ, ಗ್ರಾಮರು ಕಡಿಮೆ ಕ್ವಶನ್ಸ್ ಇರ್ತವೆ. ಹೌದಾ? ಪೆಡಗೋಗಿಲಿ ಏನಪ್ಪ ಇಂಪಾರ್ಟೆಂಟ್ ಓದ್ಕೋಬೇಕು ನಾವು ಅಂದರೆ, ಲ್ಯಾಂಗ್ವೇಜ್ ಅಕ್ವೈಸೇಷನ್ ವರ್ಸಸ್ ಲರ್ನಿಂಗ್ ಬಗ್ಗೆ ನೋಡ್ಕೋಬೇಕು. ಕನ್ಸ್ಟ್ರಕ್ಟಿವಿಸ್ಟ್ ಅಪ್ರೋಚ್ ಇದು ಮಾತ್ರ ತುಂಬಾ ಇಂಪಾರ್ಟೆಂಟ್. 2 ಕ್ವಶನ್ ಕಂಪಲ್ಸರಿ ಬಂದೇ ಬರ್ತವೆ ಕನ್ಸ್ಟ್ರಕ್ಟಿವಿಸ್ಟ್ ಥಿಯರಿ ಮೇಲೆ. ನೆಕ್ಸ್ಟ್ ಎರರ್ ಅನಾಲಿಸಿಸ್ಸು, ಮಲ್ಟಿಲಿಂಗ್ವಲ್ ಕ್ಲಾಸ್ ರೂಮು, ಅಸೆಸ್ಮೆಂಟ್ ಇನ್ ಲ್ಯಾಂಗ್ವೇಜ್, NCP NEP ಇವನ್ನ ಕಂಪಲ್ಸರಿ ನೋಡ್ಕೋಬೇಕು. ಇದೇನಾಯಿತು, ಲ್ಯಾಂಗ್ವೇಜ್ ಪೆಡಗೋಗಿ ಟಾಪಿಕ್ಸ್ ಆಯಿತು. ಇನ್ನು ಗ್ರಾಮರ್ ನೋಡಿ, ಎಲ್ಲರೂ ಮಿಸ್ಟೇಕ್ ಮಾಡೋದಿಲ್ಲೇ. ಗ್ರಾಮರ್ ಅಂದ ಕೂಡಲೇ ತುಂಬ ಡೀಪಾಗಿ ಓದಕ್ಕೆ ಹೋಗ್ತೀರಿ. ಬಟ್ CTETಯಲ್ಲಿ ಗ್ರಾಮರು ಅಷ್ಟು ಡೀಪಾಗಿ ಕೇಳಲ್ಲ, ತುಂಬಾ ಬೇಸಿಕ್ಸ್ ಗ್ರಾಮರ್ ಇರುತ್ತೆ. ನೀವು ಬೇಕಿದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ನೋಡಿ ಒಂದು ಸರ್ತಿ, ನಿಮಗೆ ಗೊತ್ತಾಗುತ್ತೆ ಗ್ರಾಮರ್ ಯಾವ ರೀತಿ ಕೇಳಿದ್ದಾನೆ ಅಂತ. ಬೇಸಿಕ್ಕು ಟೆನ್ಸು, ವಾಯ್ಸಸ್ಸು, ನರೇಷನ್ಸು, ವೊಕ್ಯಾಬ್ಯುಲರಿ, ವಿರುದ್ಧಾರ್ಥ ಪದಗಳು, ಸಮಾನಾರ್ಥಕ ಪದಗಳು, ಇಷ್ಟು ಬೇಸಿಕ್ಸ್ ನೋಡಿಕೊಂಡ್ರೆ ನಿಮ್ಮ ಗ್ರಾಮರ್ ಏನಾಗುತ್ತೆ, ಕಂಪಲ್ಸರಿ ಕವರ್ ಆಗೇ ಆಗುತ್ತೆ. ಇಗ್ನೋರ್ ಓವರ್ ಟಫ್ ಗ್ರಾಮರ್. ನೋಡಿ, ಹೆಚ್ಚಾಗಿ ಗ್ರಾಮರ್ ಕಡೆ ತುಂಬ ಡೀಪಾಗಿ ಓದೋ ಅವಶ್ಯಕತೆ ಇಲ್ಲ, ಅದನ್ನು ಇಗ್ನೋರ್ ಮಾಡಿಬಿಡಿ. ಡೈಲಿ 2 ಲ್ಯಾಂಗ್ವೇಜಿಗೆ 1 hour ಕೊಟ್ಟರು ಕೂಡ ಸಾಕು. ನಾವು ಲ್ಯಾಂಗ್ವೇಜ್ 1ಗೆ 22 to 24 ಮಾರ್ಕ್ಸು, ಲ್ಯಾಂಗ್ವೇಜ್ 2ಗೆ 24 ಮಾರ್ಕ್ಸ್ ಏನು ಮಾಡಬೇಕು, ಟಾರ್ಗೆಟ್ ಇಟ್ಟು ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟ್ ಥರ್ಡು, ಮ್ಯಾಥ್ಸು, EVS, ಸೈನ್ಸು, SST, NCERT ಈಸ್ ಈಕ್ವಲ್ಸ್ ಟು ಗೋಲ್ಡ್. ಹೌದಾ? ರೂಲ್ ನೋಡಿ, ಇಫ್ ಇಟ್ಸ್ ಇನ್ NCERT ಇಟ್ಸ್ ಇನ್ CTET ಅಂತ ಇದೆ. ಹೌದಾ? NCERTಯಲ್ಲಿ ಏನಿರುತ್ತೆ ಅದು ಕಂಪಲ್ಸರಿ CTETಯಲ್ಲಿ ಇದ್ದೇ ಇರುತ್ತೆ. ಇನ್ನು ಇದು ಓದಲಿಕ್ಕೆ ಸ್ಟ್ರಾಟಜೀಸ್ ಏನಪ್ಪ ಅಂದರೆ, ರೀಡ್ NCERT ಲೈನ್ ಬೈ ಲೈನ್. ನೋಡಪ್ಪ, 30 ದಿನದಲ್ಲಿ CTET ಕ್ರ್ಯಾಕ್ ಮಾಡಲಿಕ್ಕೆ ಸ್ಟ್ರಾಟಜಿ ಹೇಳ್ತೀನಿ ಅಂತ ಹೇಳಿ ಇವಾಗ NCERT ಲೈನ್ ಬೈ ಲೈನ್ ಓದಿ ಅಂತ ಹೇಳ್ತಿದ್ದಾರೆ ಅಂತ ಟೆನ್ಷನ್ ಮಾಡ್ಕೋಬೇಡಿ. ನೀವು ಇದಕ್ಕಿಂತ ಮುಂಚೆ ಏನು ಓದಿರ್ತಾರಲ್ಲ ಹಿಂದೆ, ಅವನ್ನೇನಾದರೂ ನೋಟ್ಸ್ ಮಾಡ್ಕೊಂಡಿದ್ರೆ ಅವನ್ನ ಓದಿ. ನಿಮ್ಮ ರೀಡಿಂಗ್ ಸ್ಕಿಲ್ ಫಾಸ್ಟ್ ಇತ್ತು ಅಂದರೆ ಇವಾಗಲೂ NCERT ಓದಿದ್ರೇನು ತಪ್ಪಿಲ್ಲ. ನೆಕ್ಸ್ಟ್, ಹೈಲೈಟ್ ಕೀವರ್ಡ್ಸ್. ಯಾವ್ಯಾವ ಇಂಪಾರ್ಟೆಂಟ್ ಇದೋ ಅವನ್ನ ಹೈಲೈಟ್ ಮಾಡಿಕೊಂಡು ಅವನ್ನ ರಿವೈಸ್ ಮಾಡ್ಕೊಳ್ಳಿ. ಪ್ರಾಕ್ಟೀಸ್ MCQ ಫ್ರಮ್ NCERT ಲೈನ್ಸ್. ರಿವೈಸ್ ಡಯಾಗ್ರಾಮ್, ಟೇಬಲ್, ಡೆಫಿನಿಷನ್ಸ್. ಡಯಾಗ್ರಾಮ್ಸು, ಟೇಬಲ್ಸು, ಡೆಫಿನಿಷನ್ಸ್ನ ರಿವೈಸ್ ಮಾಡ್ಕೊತ ಹೋಗಬೇಕು. ಟಾರ್ಗೆಟು 24 to 26. ಮ್ಯಾಥ್ಸಲ್ಲಿ 24 ತೊಗೊಳ್ಳಿ, ಸೈನ್ಸಲ್ಲಿ 24 ತೊಗೊಳ್ಳಿ. ಎಷ್ಟಾಯಿತು? 48 ಮಾರ್ಕ್ಸ್ ಆಯಿತು. ಸೊ ಇದಕ್ಕೆ ಡೈಲಿ 2 to 3 hours ಕೊಡಬೇಕು. ನೋಡಿ ಏನಾಯ್ತು ಈಗ, ಇಷ್ಟರಲ್ಲಿ CDPಲಿ 25, ಲ್ಯಾಂಗ್ವೇಜ್ 1 ಲ್ಯಾಂಗ್ವೇಜ್ 2 ಸೇರಿ 44, ಮತ್ತು ಮ್ಯಾಥ್ಸು, ಸೈನ್ಸು ಅಥವಾ ಸೋಷಿಯಲ್ಲು, ಮ್ಯಾಥ್ಸು, EVS ಸೇರಿಸಿ 48. ಎಷ್ಟಾಗುತ್ತೆ ಟೋಟಲ್ ಮಾಡಿದರೆ 117 ಮಾರ್ಕ್ಸ್ ಆಯಿತು. ಮೇಲ್ಗಡೆ ನಾವು ಕ್ಯಾಲ್ಕುಲೇಷನ್ ಮಾಡಿದರೆ 100+ ಮಾರ್ಕ್ಸ್ ಇಲ್ಲೇ ಬಂತು. ಸೊ ಈ ಸ್ಟ್ರಾಟಜೀಸ್ನ ವಿತೌಟ್ ಮಿಸ್ ನೀವೇನು ಮಾಡಬೇಕು, ಅಪ್ಲೈ ಮಾಡ್ಕೊತ ಹೋಗ್ಬೇಕು ನಿಮ್ಮ ಸ್ಟಡಿ ಒಳಗೆ. ನೆಕ್ಸ್ಟ್ ನೋಡಿ, CTET 130+ ಮಾರ್ಕ್ಸ್ ಕ್ರ್ಯಾಕ್ ಸ್ಟ್ರಾಟಜಿ. 130+ ಮಾರ್ಕ್ಸು ನಾವು ಯಾವ ರೀತಿ ತೊಗೊಳ್ಬೋದು ಅನ್ನೋ ಸ್ಟ್ರಾಟಜಿ ನೋಡಿ. ಟಾರ್ಗೆಟು 130ಇಂದ 140. ಕೀ ಪಾಯಿಂಟ್ ಏನಿದೆ, ಸ್ಮಾರ್ಟ್ ಸೆಲೆಕ್ಷನ್ ಆಫ್ ಕ್ವಶನ್ಸ್ ಪ್ಲಸ್ NCERT ಪ್ಲಸ್ ಪೆಡಗೋಗಿ ಮಾಸ್ಟರಿ. NCERTನೂ ಇರಬೇಕು, CDPಯಲ್ಲಿ ಮಾಸ್ಟರ್ ಇರಬೇಕು. ಮಾರ್ಕ್ಸ್ ನೋಡಿ, CDP 30 ಮಾರ್ಕ್ಸ್ ಇದ್ದಾವೆ, ನಾವು 25ಇಂದ 27 ಅಂತ ನಾವು ಟಾರ್ಗೆಟ್ ಮಾಡಿ ಹೋಗಬೇಕು. ಲ್ಯಾಂಗ್ವೇಜ್ 130 ಇದೆ, ಸೊ ಅದು 24. ಲ್ಯಾಂಗ್ವೇಜ್ 2 24, ಮ್ಯಾಥ್ಸು ಅವು ಸೇರಿಸಿ 26. ಟೋಟಲಿ ಇಲ್ಲಿ 130 ಮಾರ್ಕ್ಸ್, ಸಾರಿ ಇದು 60 ಆಗಬೇಕು, ಇದು 26 ಇದ್ದಿದ್ದು 46 ಆಗಬೇಕು. ಸೊ ಆ ರೀತಿ ಮಾಡ್ಕೊಂಡು ಹೋದರೆ ನಮಗೆ 130 to 135 ಮಾರ್ಕ್ಸು ನಮ್ಮ ಹತ್ರನೇ ಇರುತ್ತೆ. ನೋಡಿ, 30 ಡೇಸ್ದು ಒಂದು ಮೈಕ್ರೋ ಪ್ಲ್ಯಾನ್ ಕೊಡ್ತೀನಿ. ಡೇ 1 to 10 ಅಂದರೆ ನಾಳೆಯಿಂದನೇ ಸ್ಟಾರ್ಟ್ ಮಾಡಿದರೆ, ಫಸ್ಟಿಗೇನು ಫೌಂಡೇಶನ್, ಮನೆ ಕಟ್ಟಬೇಕಾದ್ರೆ ಬೇಸ್ಮೆಂಟ್ ಹಾಕ್ತಿರಲ್ಲ, ಫೌಂಡೇಶನ್ ಹಾಕ್ತಿರಲ್ಲ, ಅದ ಫೌಂಡೇಶನ್. ಕಂಪ್ಲೀಟ್ ಸಿಲೆಬಸ್ ಒನ್ಸ್. ಈ 10 ದಿನದಲ್ಲಿ ಒಂದು ಸರ್ತಿ ಕಂಪ್ಲೀಟ್ ಸಿಲೆಬಸ್ನ ಮೇಲ್ಮೇಲೆ ಗ್ಲ್ಯಾನ್ಸ್ ಮಾಡ್ಕೋಬೇಕು. ಇದೇ ಟೈಮಲ್ಲಿ ಅತಿ ಇಂಪಾರ್ಟೆಂಟ್ ನಿಮಗೇನು ಅನಿಸುತ್ತೆ ಅದರದ್ದು ಶಾರ್ಟ್ ನೋಟ್ಸ್ ಮಾಡ್ಕೋಬೇಕು.
ಮತ್ತು ಅತಿಯಾಗಿ ಪ್ರೆಷರ್ ತೊಗೊಂಡು ಓದಬಾರ್ದು. ಇದು 10 ದಿನದಲ್ಲಿ ನೀವು ಮಾಡಬೇಕಾಗಿರೋಂಥ ಕೆಲಸ. ಓಕೆ, ನೆಕ್ಸ್ಟ್ 10 ಡೇಸ್ ಏನು ಮಾಡಬೇಕು, PYQs ಮಾಡಬೇಕು, ಪ್ಲಸ್ ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಟಾಪಿಕ್ ವೈಸ್ PYQs ಮಾಡಿ. ಡೈಲಿ ಒಂದು ಸೆಕ್ಷನ್ನಿಗೆ ಒಂದು ಟೆಸ್ಟ್ ಕೊಡಿ. ಇವತ್ತು ಕನ್ನಡ ಓದಿದ್ರೆ ಅದಕ್ಕೊಂದು ಟೆಸ್ಟ್, ಮ್ಯಾಥ್ಸಲ್ಲಿ ಒಂದು 2 ಟಾಪಿಕ್ ಓದಿದ್ರೆ ಅದಕ್ಕೆ ಟೆಸ್ಟ್, ಸೈನ್ಸಲ್ಲಿ ಓದಿದ್ರೆ ಅದಕ್ಕೂ ಟೆಸ್ಟ್, CDP ಓದಿದ್ರೆ ಅದಕ್ಕೂ ಟೆಸ್ಟ್. ಕಂಪಲ್ಸರಿ ಒಂದೊಂದು ಟಾಪಿಕ್, ಒಂದೊಂದು ಸೆಕ್ಷನಿಗೆ ಒಂದೊಂದನ್ನು ಟೆಸ್ಟು ಡೈಲಿ ಕೊಡ್ತಾ ಹೋಗಬೇಕು. ಆ ರೀತಿ ನೀವು ಡೈಲಿ ಟೆಸ್ಟ್ ಕೊಟ್ಟಾಗ ನಿಮ್ಗೆ ಯಾವ ಏರಿಯಾದಲ್ಲಿ ನೀವು ವೀಕ್ ಅದಿರಂತ ನಿಮಗೆ ಗೊತ್ತಾಗುತ್ತೆ. ಮಾರ್ಕ್ಸ್ ಕಡಿಮೆ ಬಂದ ಕೂಡಲೇ ಅವಾಗೇನು ಮಾಡಬೇಕು, ಆ ವೀಕ್ ಏರಿಯಾನ ಏನು ಮಾಡ್ಕೋಬೇಕು, ಇಂಪ್ರೂವ್ ಮಾಡ್ಕೋಬೇಕು. ನೆಕ್ಸ್ಟ್ 10 ಡೇಸಲ್ಲಿ ಮಾಡುವಂಥ ಕೆಲಸ. ನೆಕ್ಸ್ಟ್ 10 ಡೇಸ್, ಲಾಸ್ಟ್ 10 ಡೇಸಲ್ಲಿ ಏನು ಮಾಡಬೇಕಪ್ಪ, ಲಾಸ್ಟ್ 10 ಡೇಸ್ ಇರುತ್ತಲ್ಲ ಅದರಲ್ಲಿ ರಿವಿಷನ್ ಮಾಡಬೇಕು, ಮಾಕ್ ಟೆಸ್ಟ್ ಕೊಡಬೇಕು. ಅಲ್ಟರ್ನೇಟ್ ಒಂದಿನ ಬಿಟ್ಟು ಒಂದಿನ ಆದಷ್ಟು ಫುಲ್ ಲೆಂತ್ ಮಾಕ್ ಟೆಸ್ಟ್ ಕೊಡ್ಲಿಕ್ಕೆ ಟ್ರೈ ಮಾಡಿ. ನೀವು ಬರೆದಿಟ್ಟುಕೊಂಡಿರೋಂಥ ನೋಟ್ಸ್ನ ಡೈಲಿ ರಿವೈಸ್ ಮಾಡಿ. ಅಕ್ಯುರಸಿ ಮೇಲೆ ಫೋಕಸ್ ಮಾಡಿ. ಸುಮ್ಮನೆ ಉದ್ದಕ್ಕೆ ಓದ್ಕೊಂಡು ಹೋಗೋದಲ್ಲ. ನಿಮ್ಮ ಅಕ್ಯುರಸಿ ಏನಿದೆ ಅದರ ಮೇಲೆ ಫೋಕಸ್ ಮಾಡಿ ಇನ್ನಿಷ್ಟು ಅದರಲ್ಲಿ ಗ್ರಿಪ್ಪನ್ನು ಪಡ್ಕೊಳ್ಳಿ. ಇದಿಷ್ಟು ಏನೋ ಸಣ್ಣದಾಗಿ 30 ಡೇಸ್ದು ಒಂದು ಮೈಕ್ರೋ ಪ್ಲ್ಯಾನ್. ಫಸ್ಟ್ 10 ಡೇಸು ಮತ್ತೆ ಬೇಸಿಕ್ಕಿಂದ ಸ್ಟಾರ್ಟ್ ಮಾಡಬೇಕು. 10 ಡೇಸಲ್ಲಿ ಎಲ್ಲ ಸಬ್ಜೆಕ್ಟ್ದು ಎಷ್ಟು ಸಬ್ಜೆಕ್ಟ್ ಇದ್ದಾವೆ ಅಷ್ಟು ಸಬ್ಜೆಕ್ಟಿಂದ ಕಾನ್ಸೆಪ್ಟ್ಸ್ನೆಲ್ಲ ಓದ್ಕೊಂಡ್ಬಿಡ್ಬೇಕು ಕಂಪ್ಲೀಟ್ಲಿ. ನೆಕ್ಸ್ಟ್ 10 ಡೇಸಲ್ಲಿ PYQsನ ಅಟೆಂಪ್ಟ್ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟ್ ಲಾಸ್ಟ್ 10 ಡೇಸಲ್ಲಿ ರಿವಿಷನ್ ಮಾಡ್ಕೋಬೇಕು ಮತ್ತು ಮಾಕ್ ಟೆಸ್ಟ್ ಕೊಡಬೇಕು. ಓಕೆ, ಇದು ಒಂದು ಚಿಕ್ಕದಾಗಿ ಡೈಲಿ ಸ್ಟಡಿ ರೊಟೀನ್ ನೋಡಿ. ಟೈಮು ಟಾಸ್ಕು. ಮಾರ್ನಿಂಗ್ ಟೈಮಲ್ಲಿ CDP ಓದಿ, ಆಫ್ಟರ್ನೂನು ಮೇನ್ ಸಬ್ಜೆಕ್ಟ್ ಓದಿ, ಈವ್ನಿಂಗು ಲ್ಯಾಂಗ್ವೇಜ್ ಓದಿ, ನೈಟು PYQs ಮಾಡಿ. ಇಲ್ಲ ಇದು ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೆ ನೀವು ಈ ರೀತಿ ಮಾಡ್ಕೋಬೋದು. ನೋಡಿ, ಇಂಪಾರ್ಟೆಂಟ್ 6 to 7 hours ಇನ್ನಫ್. 10-12 ತಾಸು ಓದೋಂಥದ್ದು CTET ಅಲ್ಲ. CTETಲಿ ನಿಮ್ಮ ಸ್ಮಾರ್ಟ್ನೆಸ್ ಚೆಕ್ ಮಾಡ್ತಾರೆ ಅವರು. ಓಕೆ, ಹಾರ್ಡ್ ವರ್ಕ್ ಮಾಡೋದಕ್ಕಿಂತ ಸ್ಮಾರ್ಟ್ ವರ್ಕ್ ಮಾಡಬೇಕಿಲ್ಲಿ. ಅದರಲ್ಲಿ CTETಲಿ ಮಾಕ್ ಟೆಸ್ಟ್ ಸ್ಟ್ರಾಟಜಿ ನೋಡಿರಿ, ತುಂಬಾ ಇಂಪಾರ್ಟೆಂಟು. ಎಲ್ಲಕ್ಕೂ ಆನ್ಸರ್ ಮಾಡಬೇಕು. 150ಕ್ಕೆ 150 ಕ್ವಶನ್ಸ್ ಮಾಡಬೇಕು. ನೆಗೆಟಿವ್ ಮಾರ್ಕ್ಸ್ ಇರೋಲ್ಲ. ಫಸ್ಟ್ ರೌಂಡಲ್ಲಿ ನಾವು ಈಸಿ ಮತ್ತು ಕಂಪಲ್ಸರಿ ಕ್ವಶನ್ಸ್ನ ಮಾಡಬೇಕು. ಸೆಕೆಂಡ್ ರೌಂಡಲ್ಲಿ ಲಾಜಿಕಲ್ ಆಗಿ ಎಲಿಮಿನೇಷನ್ ಮಾಡುವಂಥದ್ದು ಮಾಡಬೇಕು. ಫೈನಲಲ್ಲಿ ಯಾವುದು ಓದಿರ್ತೀವಲ್ಲ ಅದನ್ನು ಗೆಸ್ ಮಾಡಿ ಮಾಡಬೇಕು. ಸುಮ್ಮನೆ ಮಾಕ್ ಟೆಸ್ಟ್ ಅಂದ ಕೂಡಲೇ ಎಲ್ಲನೂ ಕೊಟ್ಬಿಡೋದಲ್ಲ. ಏನು ಈ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡು ಅಥವಾ ಫೈನಲ್ ರೌಂಡ್ ಅಂದರೆ ಫಸ್ಟ್ 150 ಕ್ವಶನ್ಸಲ್ಲಿ ಒಂದು ಸರ್ತಿ ಕ್ವಶನ್ ಪೇಪರ್ನ ರೀಡ್ ಮಾಡಿಂದ ನಿಮಗೆ ಯಾವ ಈಸಿ ಅನ್ನಿಸ್ತಾವಲ್ಲ ಅವು ಫಸ್ಟು ಇದರಲ್ಲಿ ಕಂಪ್ಲೀಟ್ ಮಾಡ್ಕೊಂಡು ಈಸಿನೂ ಇರಬೇಕು, ನಿಮಗೆ ಅವು ಎಕ್ಸಾಕ್ಟ್ ಆನ್ಸರ್ ಗೊತ್ತಿರಬೇಕು. ಅದಿಷ್ಟ ಆಯ್ತಾ. ಮತ್ತು ನೆಕ್ಸ್ಟ್ ಸೆಕೆಂಡ್ ಹಾಫಲ್ಲಿ ಏನು ಮಾಡಬೇಕು, ಎಲಿಮಿನೇಷನ್ ಮಾಡೋಕ್ಕೆ ನಿಮಗೆ ಯಾವ ಸಾಧ್ಯ ಆಗ್ತಾವ ಲಾಜಿಕ್ಕಾಗಿ ಅದನ್ನು ಅಟೆಂಪ್ಟ್ ಮಾಡಬೇಕು. ಇನ್ನು ಫೈನಲ್ ಆಗಿ ಎಲ್ಲೋ ಓದಿದ್ದು ಇರಬಹುದೇನೋ ಅಂತ ಗೆಸ್ ಮಾಡಿ ಏನು ಮಾಡಿರ್ತೀವಲ್ಲ ಅದನ್ನು ಆನ್ಸರ್ ಮಾಡಬೇಕು. ಹೌದಾ. 85% ನೀವು ಏನು ಮಾಡಬೇಕು, 85% ಪ್ಲಸ್ ಟಾರ್ಗೆಟ್ನ ಅಕ್ಯುರಸಿನ ನೀವು ಮೇಂಟೈನ್ ಮಾಡಬೇಕು. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಟಾಪ್ ಮಿಸ್ಟೇಕ್ಸ್, ಕಾಮನ್ ಮಿಸ್ಟೇಕ್ಸ್. ಗೊತ್ತಿದ್ದು ಮಿಸ್ಟೇಕ್ ಮಾಡಿರ್ತೀವಿ. ಆಫ್ಟರ್ ಟೂ ಮೆನಿ ಬುಕ್ಸ್, ಇವತ್ತಿದನ್ನು ಓದನ್ನ ಅರ್ಥ ಆಗಿಲ್ಲ. ಟೆಲಿಗ್ರಾಮಲ್ಲಿ ಎಲ್ಲರೂ ಯೂಸ್ ಮಾಡ್ತಾರೆ. ಅದರಲ್ಲಿ ಒಂದು ಆಥರ್ದು ಒಂದು ಬುಕ್ ಬಂತ ಅದನ್ನು ನೋಡಿದ್ವಿ, ಮತ್ತೊಂದು ಆಥರ್ದು ಬಂತ ಅದನ್ನು ನೋಡಿದ್ವಿ. ಹಂಗೆ 2-3 ಬುಕ್ಸ್ ಓದೋದಲ್ಲ. ಇಗ್ನೋರಿಂಗ್ ಪೆಡಗಾಗಿ ಮೋಸ್ಟ್ ನೋಡಿ, ದಯಮಾಡಿ ಅದನ್ನು ಮಾತ್ರ ಇಗ್ನೋರ್ ಮಾಡಬೇಡಿ. ಅದರಲ್ಲಿ 8ರಿಂದ 10 ಟಾಪಿಕ್ ಇದ್ದಾವೆ, ತುಂಬಾ ಇಂಪಾರ್ಟೆಂಟ್ ಇದೆ. ಅವಿಷ್ಟು ಓದಿದ್ರು ಸಾಕು. ರಿವಿಷನ್ ಮಾಡದೇ ಇರೋದು ಅದು ಕೂಡ ಒಂದು ತಪ್ಪು. ಮಾಕ್ ಟೆಸ್ಟ್ ಕೊಡಲಿಕ್ಕೆ ಭಯ ಪಡೋದು ಅದು ಕೂಡ ತಪ್ಪು. ಸ್ಟಡಿಂಗ್ ಲೈಕ್ SSC ಬ್ಯಾಂಕ್ ಎಕ್ಸಾಮಿಗೆ SSC ಎಕ್ಸಾಮಿಗೆ ಸ್ಟಡಿ ಮಾಡಿದಂಗೆ ಕೂತು ಹೆವಿಯಾಗಿ ಸ್ಟಡಿ ಮಾಡೋದು ಇವೆಲ್ಲನೂ ಏನು ಮಿಸ್ಟೇಕ್. ಇದರಿಂದ ಏನಾಗುತ್ತೆ, ನಮ್ಮ ಮಾರ್ಕ್ಸ್ ಏನು ಸ್ಕೋರ್ ಆಗೋಲ್ಲ. 130+ ಆಗೋಕ್ಕೆ ಸಾಧ್ಯನೇ ಇಲ್ಲ. 0 ಪ್ರೆಷರಲ್ಲಿ ಓದಬೇಕು. ಲಾಸ್ಟ್ ನೋಡಿ, ಫೈನಲ್ ಆಗಿ ಟಾಪರ್ ಆಗಬೇಕು ಅಂದರೆ ಮಂತ್ರ. CTET ರಿವಾರ್ಡ್ಸ್ ಸ್ಮಾರ್ಟ್ ಟೀಚರ್ಸ್, ನಾಟ್ ಬುಕ್ ವಾರ್ಮ್ಸ್. ನಿಮ್ಮ ಸ್ಮಾರ್ಟ್ನೆಸ್ಸಿಂದ ಮಾತ್ರ ನಿಮ್ಮ CTET ಕ್ಲಿಯರ್ ಆಗೋದು. ಅದು ಬಿಟ್ಟು ಪುಸ್ತಕ ಹುಳುಗಳದು ಕ್ಲಿಯರ್ ಆಗಲ್ಲ.
ಇಲ್ಲಿ ನಾವು ಲಾಜಿಕಲಿ ಕೂಡ ಆನ್ಸರ್ ಮಾಡಬೇಕಾಗುತ್ತೆ. ಹಾಗಾಗಿ ನೋಡಿ ಅವ್ರು ಏನು ಹೇಳಿದ್ದಾರೆ, CTET ರಿವಾರ್ಡ್ಸ್ ಓನ್ಲಿ ಸ್ಮಾರ್ಟ್ ಟೀಚರ್ಸ್. ಮತ್ತು NCERT ಓದಿರಬೇಕು, ಪೆಡಗಾಗಿ ಓದಿರಬೇಕು, PYQ ಓದಿರಬೇಕು. ಇವು 3 ಇತ್ತು ಅಂದರೆ ನಮ್ಮ 130+ ಏನಾಗುತ್ತೆ, 100% ಗ್ಯಾರಂಟಿ. NCERT ಇರಬೇಕು, ಪೆಡಗಾಗಿ ಇರಬೇಕು, PYQ ಇರಬೇಕು. ಈಗ ಲಾಸ್ಟ್ 30 ಡೇಸಲ್ಲಿ NCERT ಕಂಪ್ಲೀಟ್ಲಿ ನಮಗೆ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಅನ್ನೋರು ಹೆಚ್ಚು ನೀವು PYQಸ್ನ ಏನು ಮಾಡಿ, ಪ್ರಾಕ್ಟೀಸ್ ಮಾಡಿ. ಓಕೆ, ಅಟ್ಲೀಸ್ಟ್ ಆ PYQಸ್ ಪ್ರಾಕ್ಟೀಸ್ ಮಾಡಿದಾಗ ಅದರಲ್ಲಿರೋ ಟಾಪಿಕ್ಸ್ನ ನೀವು NCERT ಓಪನ್ ಮಾಡಿಕೊಂಡು ಆ ಟಾಪಿಕ್ಸ್ನ ನೀವೇನು ಮಾಡ್ಕೋಬೋದು, ಶಾರ್ಟಾಗಿ ಸ್ಟಡಿ ಮಾಡ್ಬೋದು. ಓಕೆನಾ ಫ್ರೆಂಡ್ಸ್, ಇಷ್ಟೇ ನೋಡಿ. CTETಲಿ 130+ ಮಾರ್ಕ್ಸ್ ತೊಗೊಳ್ಳೋದೇನು ತುಂಬ ಕಠಿಣವಾದ ಕೆಲಸ ಅಲ್ಲ, ತುಂಬಾ ಸರಳವಾದ ಕೆಲಸ. CTETದು ಒಂದೇ ರೀತಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಇದೆ. ನೀವು 10ರಿಂದ 12 ವರ್ಷದ್ದು ಕ್ವಶನ್ ಪೇಪರ್ ನೋಡ್ಕೊಂಬಂದರೆ ನಿಮಗೆ ತಿಳಿಯುತ್ತೆ. ಇನ್ನೊಂದು ಲಾಸ್ಟು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ನೋಡಿ, ಈ ಥರ CTET ಇದೇ ಲಾಸ್ಟು. ನೆಕ್ಸ್ಟ್ ಇಯರ್ ಮೇ ಬಿ ಚೇಂಜ್ ಆಗ್ಬೋದು. ಮೊನ್ನೆ ಕರ್ನಾಟಕ ಟೆಟ್ ಕ್ಲಿಯರ್ ಆಗಲಾರ್ದವರು CTETನ ಇನ್ನೂ 30 ಡೇಸ್ ಇದೆ, ಚೆನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ನಾನು ಹೇಳಿರೋ ಪ್ಲ್ಯಾನ್ ಪ್ರಕಾರ ಚೆನ್ನಾಗಿ ಓದಿದರೆ ನಿಮ್ಮದು CTET 101% ಕ್ಲಿಯರ್ ಆಗುತ್ತೆ. ಯಾಕಂದರೆ ಇನ್ನೂ 1 ಅಥವಾ 2 ತಿಂಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಶಿಕ್ಷಕರ ಹುದ್ದೆಗೆ ಅಧಿಸೂಚನೆ ಆಗೋ ಚಾನ್ಸಸ್ಸು 100% ಕೂಡ ಇದೆ. ಹಾಗಾಗಿ TET ಫೇಲ್ ಆದವರು CTETನ ಇಗ್ನೋರ್ ಮಾಡಬೇಡಿ, ಚೆನ್ನಾಗಿ ಓದಿ CTETನ ಕ್ಲಿಯರ್ ಮಾಡ್ಕೊಳ್ಳಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.